ನಿನ್ನ ಮಗಳದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂಡವಾಳ ನೀನ್ ಎಷ್ಟು ಕೊಟ್ಟಿದ್ದೆ? ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರಬಾರ್ದು ಅಂತ ನಾನು ಬಹಳ ತಾಳ್ಮೆಲಿದ್ದೀನಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಿಸಿದ್ಯಾರು? ನೀನೆಷ್ಟು ಬಂಡವಾಳ ಕೊಟ್ಟಿದ್ದೆ? ಆ ಹುಡುಗನಿಗೆ ನಿನ್ನ ಮುಖ ಮುದ್ದಿ ಕಿತ್ತೋಗಂಗೆ ಏನು ಕೊಡಿಸ್ದೆ? ನಿನ್ನ ಮನೆಯಲ್ಲಿ ಡ್ರೈವರ್ ಹೆಂಗ್ ಸತ್ತ? ನಿನ್ನ ಮನೆಯಲ್ಲಿ ನಡೆದಿರೋ ಕರ್ಮಕಾಂಡಕ್ಕೆ ಅವನು ಹೆಂಗೆ ಸೂಸೈಡ್ ಮಾಡ್ಕೊಂಡ? ಏನಕ್ಕಿಂತ ಬಡ್ಬಟ್ಟು ಹೇಳ್ತೀಯ? ಮೊನ್ನೆ ನನ್ನ ಹೆಂಡತಿ ತಾಳಿ ಕಟ್ಟಿದ ಹೆಂಡತಿ ಹೇಳಿದ್ರು ನನಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವ ಹೆಂಡತಿ ಹೇಳದಪ್ಪ ನಿನ್ಗೆ? ಎಷ್ಟನೇ ಹೆಂಡತಿ ಹೇಳಿದ್ರು? ಬಯಲಿಗಾವಲ್ ಹೆಂಡತಿನ? ಅಬಿಗೆರೆ ಹೆಂಡತಿನ? JP ಪಾರ್ಕ್ ಅಲ್ಲಿರೋ ಹೆಂಡತಿ ಇದ್ದೀರಾ? RR ನಗರದಲ್ಲಿ ಹೆಂಡತಿನ? ಯಾವ ಹೆಂಡತಿ ಹೇಳಿದ್ದು ನಿನ್ಗೆ? ಸುಮ್ಮನೆ ಬಂದ್ಬಿಟ್ಟು ತಿಕ್ಲಾಟ ಆಡ್ಕೊಂಡು ನಿನ್ನೆ ಸೆಷನ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಬಿಡಿ. ನಮ್ಮ MP ಸರ್ ಡಾಕ್ಟರ್ ಮಂಜುನಾಥ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಬರೀ ಹಾರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ಅಲ್ಲ, ಅವ್ರಿಗೆ ಬಾಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದ್ರಲ್ಲಿ ಪ್ರೂವ್ ಆಯ್ತು. ಮುಂದೆ ನನಗೆ ಬಲವಾರು ಪೆಟ್ಟು ಬಿದ್ದಿದೆ ತಲೆಗೆ ಅಂತ ಹೇಳಿದ್ರು. ಕರೆಕ್ಟ್. ಅದಕ್ಕೆ ನೆನ್ನೆ ಸೆಷನ್ ಅಲ್ಲಿ ತಿಕ್ಕಲ್ ತರ ಆಡ್ಕೊಂಡು ಲೂಸ್ ತರ ಎಲ್ಲ ಸೆಷನ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಸ್ಪೀಕರ್ ಸಾಹೇಬ್ರು ಎಷ್ಟು ಗೌರವ ಕೊಡ್ತೀವಿ ನಾವು ಅವ್ರಿಗೆ. ಬೆರಳು ತೋರಿಸಿ ಮಾತಾಡಿಸ್ತಾನೆ. ಒಬ್ಬ ರೇಪಿಸ್ಟ್ ನ ಅಲ್ಲಿ ಕೂರಿಸಿರೋದೇ ಹೆಚ್ಚು. ಸದನದಲ್ಲೆಲ್ಲ ಬಿದ್ದು ಒದ್ದಾಡ್ತಾನಲ್ಲ ಇವನು ಒಬ್ಬ ಶಾಸಕನ. ಏನ್ ಬಂದಿರೋದು ಇವನಿಗೆ? ಎಲ್ಲ ನನ್ನಂತ ಎಷ್ಟು ಜನ ಎಲ್ರಿಗೂ ಶಾಪ ಹಿಡಿತೀಯ ನೀನು. ನಿನಗೆ ಎಷ್ಟು ಜನ ಶಾಪ ತಟ್ಟತ್ತೆ? ನಿನಗೆ 15 ವರ್ಷದ ಮೊಮ್ಮಗಳಿದ್ದಾಳೆ ಅಂತ ಕೇಳ್ತಿಲ್ಲ. ನನ್ನ ಮಗ ನಿನ್ನೆ ಕೇಳ್ತಾನೆ, ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅಮ್ಮ ಇದು ಪೊಲೀಸ್ ಅವ್ರು ಕೂತಿದಾರಲ್ಲ ಹೊರಗಡೆ, ಏನಕ್ಕೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅಂತ ನಾನೇನು ಉತ್ತರ ಕೊಟ್ಟೆ? ನಾನೇನತ್ರ ಉತ್ತರ ಕೊಡ್ಲಿ ಅವನಿಗೆ? ಸದ್ಯದಲ್ಲೇ ನೀನು ನಿನ್ನ ಮೊಮ್ಮಗಳ ವಯಸ್ಸಿನ ಒಂದು ಹೆಣ್ಣು ಮಗುಗೆ, ಮೊಮ್ಮಗಳ ವಯಸ್ಸಿನ ಒಂದು ಹೆಣ್ಮಗಳಿಗೆ ಪದೇ ಹೇಳ್ತಾ ಇದ್ದೀನಿ. ಆ ಹುಡುಗಿಯ ಒಂದು ದೌರ್ಬಲ್ಯನ ಫ್ಯಾಮಿಲಿ ತುಂಬಾ ಇದರಲ್ಲಿದೆ ಅಂತ ಹೇಳಿ, ಬಡತನದಲ್ಲಿದೆ ಅಂತ ಹೇಳ್ಬಿಟ್ಟು ನೀನ್ ಅದನ್ನ ಉಪಯೋಗಿಸ್ಕೊಂಡು 15 ವರ್ಷದ ಹೆಣ್ಮಗಳನ್ನ ಏನ್ ಉಪಯೋಗಿಸ್ಕೊತಾ ಇದೆಯಲ್ಲ, ಸದ್ಯದಲ್ಲೇ ಅದನ್ನ ಕೂಡ ರಿಲೀಸ್ ಮಾಡ್ತೀನಿ. ಕಾಯ್ತಾ ಇರು. ನೀನ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನೀನ್ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಒಂದಿನ ಕುತ್ಕೊಂಡು ಮನೇಲಿ ಊಟ ಮಾಡಿದ್ದೀನಿ ನೀನು? ಒಂದಿನ ಕುತ್ಕೊಂಡು ನಿನ್ ಮನೆಯಲ್ಲಿ ಊಟ ಮಾಡಿದ್ಯಾ? ಕಂಡೋರ್ ಹೆಂಡತಿ ಮಕ್ಕಳ ಮನೆಗೆ ಊಟ ಮಾಡಿದ್ಯಲ್ಲ? ನೀನ್ ನಾಚಿಕೆ ಆಗೋದು.